ಚಿಕ್ಕಬಳ್ಳಾಪುರ ತಾಲೂಕಿನ ಚೊಂಬನಹಳ್ಳಿ ಗ್ರಾಮದ ಕಲ್ಲು ಕ್ವಾರಿ ಬಳಿ ನಿಲ್ಲಿಸಲಾಗಿದ್ದ ಲಾರಿಯೊಂದರಿಂದ 5 ಟೈರ್ಗಳು ಹಾಗೂ 2 ಬ್ಯಾಟರಿಗಳನ್ನು ಕಳ್ಳತನ ಮಾಡಲಾಗಿತ್ತು. ಲಾರಿ ಮಾಲೀಕ ಸುರೇಶ್ ಅವರಿಗೆ ಸೇರಿದ ಈ ಲಾರಿ ಯಾಂತ್ರಿಕ ದೋಷದಿಂದಾಗಿ ಕ್ವಾರಿ ಸಮೀಪದ ಜಮೀನಿನಲ್ಲಿ ನಿಲ್ಲಿಸಲಾಗಿತ್ತು. ಇದನ್ನೇ ಅವಕಾಶವನ್ನಾಗಿ ಮಾಡಿಕೊಂಡ ಕಳ್ಳರು ರಾತ್ರಿ ವೇಳೆ ಲಾರಿಯ 5 ಚಕ್ರಗಳು ಮತ್ತು 2 ಬ್ಯಾಟರಿಗಳನ್ನು ಕಳವು ಮಾಡಿಕೊಂಡು ಪರಾರಿಯಾಗಿದ್ರು. ಘಟನೆ ಸಂಬಂಧ ಲಾರಿ ಮಾಲೀಕ ಸುರೇಶ್ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಸರ್, ನಮ್ಮದು ಸಾದಲ್ಲಿ ನಾವಿಲ್ಲಿ ಗೂಕಾನಲ್ಲಿ ಹತ್ರ ಬಂಡೆ ಕೆಲಸ ಮಾಡಿಸ್ತಾ ಇರ್ತೀವಿ. ಅಲ್ಲಿ ಹೋದ ತಿಂಗಳಲ್ಲಿ ಒಂದು ಕಳ್ತನ ಆಗುತ್ತೆ ನಮ್ಮದೇ ಲಾರಿನಲ್ಲಿ. ಅಲ್ಲಿ ನಾವು ಬೀಡಲ್ಲಿ ಲೋಡ್ ತುಂಬುವಾಗ ಅಲ್ಲಿ ಗಾಡಿ ಕೆಲವು ದಿವಸ ರಿಪೇರಾಗಿ ನಿಂತಿತ್ತು. ಅಲ್ಲೇ ನಿಲ್ಲಿಸಿದ್ರೆ ಹೋದ ತಿಂಗಳಲ್ಲೇ ಹಿಂಗೆ ಟೈರ್ಗಳು ಕಳ್ತನ ಆಗುತ್ತೆ. 5 ಟೈರು, 2 ಬ್ಯಾಟ್ರಿ ಮತ್ತು ಒಂದು ಟೇರಿಂಗ್ ಬಾಕ್ಸು, ಅದಕ್ಕೆ ನೆಟ್ಟು ಬೋಲ್ಟ್ ಸಮೇತವಾಗಿ ಏನಿಲ್ಲದ್ರೆ ಎಲ್ಲ ಬಿಸ್ಕೊಂಡು ಹೋಗಿರ್ತಾರೆ. ಸರಿ ಅಂತ ಬಂದು ನಾವು ಮತ್ತೆ ಮಾರನೇ ದಿವಸ ಕಂಪ್ಲೇಂಟ್ ಕೊಟ್ಟಿರ್ತೀವಿ. ಕಂಪ್ಲೇಂಟ್ ಕೊಟ್ಟಮೇಲೆ ಸರ್ ಆಯ್ತಪ್ಪ ಅಂತ ಕಂಪ್ಲೇಂಟ್ ತಗೊಂಡು ಅವರು ಇನ್ಸ್ಪೆಕ್ಟ್ರ್ ಅವರು ಪೊಲೀಸ್ನವರು ಸ್ಪಾಟ್ಗೆ ಬಂದು ಗಾಡಿ ಹತ್ರ ಬಂದು ಮಾಜರ್ ಮಾಡ್ಕೊಂಡು ನಾವು ಕಳ್ಳರನ್ನ ಹಿಡಿದ್ಬಿಟ್ಟು ಫೋನ್ ಮಾಡ್ತೀವಪ್ಪ ಅಂತ ಹೇಳಿರ್ತಾರೆ. ಸರಿ ಅಂತ ಮೊನ್ನೆ ಫೋನ್ ಮಾಡಿ 10ನೇ ತಾರೀಕು ಫೋನ್ ಮಾಡಿದ್ರು. ಫೋನ್ ಮಾಡಿ ಹಿಂಗೆ ಕಳ್ಳರು ಸಿಕ್ಕಿದಾರಪ್ಪ, ನೀವು ಬನ್ನಿ ಅಂತ ಹೇಳಿದ್ರು. ಸರಿ ಅಂತ ಸ್ಟೇಷನ್ ಹತ್ರ ಹೋದ್ವಿ. ಸ್ಟೇಷನ್ ಹತ್ರ ಹೋದರೆ ಅವ್ರು ಕಳ್ಳರು ಇದ್ದಾರಪ್ಪ, ನೀವು ಅವ್ರನ್ನ ಗಾಡಿ ಹತ್ರ ಕರ್ಕೊಬತ್ತೀವಿ ಅಲ್ಲಿಗೆ ಸ್ಪಾಟ್ಗೆ, ನೀವು ಅಲ್ಲಿರ್ರಿ ಅಂತ ಹೇಳಿದ್ರು. ಸರಿ ಅಂತ ನಾವು ಅಲ್ಲಿ ಗೂಕಾನಲ್ಲಿ ಬಂಡೆ ಹತ್ರ ಗಾಡಿ ಹತ್ರ ಇದ್ವಿ. ಅವರಿಬ್ಬರು ಕಳ್ಳರನ್ನ ಹಿಡ್ಕೊಂಡು ಕರ್ಕೊಬಂದ್ರು ಅಲ್ಲಿ ಸ್ಪಾಟ್ ಮಾಜರ್ ಮಾಡೋಕೆ. ಸರಿ ಅಂತ ಅಲ್ಲಿ ಸ್ಪಾಟ್ ಮಾಜರ್ ಮಾಡ್ಕೊಂಡು ಸ್ಟೇಷನ್ ಹತ್ರ ಬಂದ್ವಿ. ಸ್ಟೇಷನ್ ಹತ್ರ ಬಂದಮೇಲೆ ಅವರು ಮೆಟೀರಿಯಲ್ ನೋಡಪ್ಪ, ಅವರು ಇವಾಗ ಅರೆಸ್ಟ್ ಮಾಡಿದ್ದೀವಿ, ಮೆಟೀರಿಯಲ್ ನಾವು ಕಳ್ತನ ಆಗಿರೋದೆಲ್ಲ ಅವ್ರ ಹತ್ರದಿಂದ ನಾವು ರಿಕವರಿ ಮಾಡ್ಕೊಂಡು ನಿಮ್ಗೆ ಫೋನ್ ಮಾಡಿ ಕರಿತೀವಿ, ಆವಾಗ ಬಂದು ತಗೊಂಡೋಗಿ ಅಂತ ಹೇಳಿದ್ರು. ಇವಾಗ ಒಂದು 8-9 ದಿವಸ ಆಯ್ತು ಸರ್. ಇದುವರೆಗೂ ಅವರು ಯಾವುದೂ ಫೋನ್ ಮಾಡಿಲ್ಲ. ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನಮ್ಗೆ. ಅದು ಏನಾಗೈತೆ ಅಂತ ನಾವು ಹೋಗಿ ಕೇಳಿಲ್ಲ. ಇನ್ನೂ ಕೇಳಿದ್ರೆ ಏನಾಗ್ತದೆ ಗೊತ್ತಿಲ್ಲ, ನೋಡೋಣ. ಅವರು ಅಲ್ಲೆಲ್ಲ ಕಲ್ಲು ನಾವು ದಿಮ್ಮಿ ಓಡಿಸೋದು ಬೇರೆ ಕಡೆ, ಅದರಿಂದ ಇರ್ತೀವಿ. ಕೆಲವು ದಿವಸದಿಂದ ಬಿಸ್ನೆಸ್ಸು ಡಲ್ ಆಗಿರೋದ್ರಿಂದ ಈ ನಡುವೆ ನಡೀತೈತೆ. ಅಲ್ಲಿ ಫ್ಯಾಕ್ಟ್ರಿಗಳಾಗ ಬಿಸ್ನೆಸ್ ಇಲ್ಲ, ಪ್ಲಸ್ ಇಲ್ಲಿ ಗಾಡಿಗಳು ಓಡೋದು ಕಮ್ಮಿ ಆಗೈತೆ. ತುಂಬ ದಿವಸ ನಿಲ್ಲಿಸಿದ್ವಿ. ಯಾಕಂದರೆ ಈ ನಡುವೆ ಸ್ವಲ್ಪ ಬಿಸ್ನೆಸ್ ಫುಲ್ ಡಲ್ ಇದೆ, ಯಾವುದೇ ಬಿಸ್ನೆಸ್ಸೂ ಡಲ್ ಇದೆ. ಅದರಿಂದ ನಿಲ್ಲಿಸಿರೋದ್ರಲ್ಲಿ ಹಿಂಗೆ ಎಲ್ಲ ಊರಲ್ಲಿ ಹೋಗಿದ್ರು. ಅವ್ರು ತಮಿಳ್ನಾಡಲ್ಲಿ ಎಲೆಕ್ಷನ್ ಇತ್ತು, ತಮಿಳ್ನಾಡು ಎಲೆಕ್ಷನಿಗೆ ಎಲ್ಲ ಊರಲ್ಲಿ ಹೋಗಿದ್ರು. ಆದ್ದರಿಂದ ಟೈಮ್ ನೋಡ್ಕೊಂಡು ಇವರು ಅದೇ ಟೈಮ್ ಕಳ್ತನ ಮಾಡಿದ್ದಾರೆ. ಅದು ಹೊಸ ಟೈರ್ಗಳು, ಡಿಸ್ಕ್ಗಳು, ಟ್ಯೂಬ್ಗಳು, ಪ್ರಾಪ್ಗಳು ಎಲ್ಲ A to Z ಒಂದು ಬಿಟ್ಟಿಲ್ಲ, ಬೋಟ್ ನೆಟ್ ಕೂಡ ಬಿಟ್ಟಿಲ್ಲ. ಇನ್ನು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ತನಿಖೆ ಆರಂಭಿಸಿದ್ರು. ತಾಂತ್ರಿಕ ಮಾಹಿತಿ ಹಾಗೂ ವಿವಿಧ ಸುಳಿವುಗಳ ಆಧಾರದ ಮೇಲೆ ತನಿಖೆ ನಡೆಸಿದ ವೇಳೆ ಆರೋಪಿಗಳ ಸುಳಿವು ಪತ್ತೆಯಾಗಿದೆ. ಆರೋಪಿಗಳು ಚಿಕ್ಕಬಳ್ಳಾಪುರ ನಗರದ ಇಸ್ಲಾಂಪುರ ನಿವಾಸಿ ಶಬೀರ್ ಪಾಷಾ ಹಾಗೂ ಈದ್ಗಾ ಮೊಹಲ್ಲಾದ ಸೈಯದ್ ಗೌಸ್ ಎಂಬುವರು ಕಳ್ಳತನ ನಡೆಸಿರುವುದು ಬೆಳಕಿಗೆ ಬಂದಿದೆ. ಇಬ್ಬರು ರಾಷ್ಟ್ರೀಯ ಹೆದ್ದಾರಿ 44ರ ಅಗಲಗುರ್ಕಿ ಬೈಪಾಸ್ ಡಾಬಾ ಬಳಿ ಪಂಚರ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದು, ಸುಲಭವಾಗಿ ಹಣ ಸಂಪಾದಿಸುವ ಉದ್ದೇಶದಿಂದ ಈ ಕೃತ್ಯ ಎಸಗಿರುವುದಾಗಿ ತನಿಖೆಯಲ್ಲಿ ತಿಳಿದು ಬಂದಿದೆ. ಬಂಧಿತ ಆರೋಪಿಗಳಿಂದ ಕೊಳವಾಗಿದ್ದ 5 ಟೈರ್ಗಳು, 2 ಬ್ಯಾಟರಿಗಳು ಸೇರಿದಂತೆ ಇತರೆ ವಸ್ತುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇನ್ನು ವಾಹನ ಮಾಲೀಕರು ತಮ್ಮ ವಾಹನಗಳನ್ನು ನಿರ್ಜನ ಪ್ರದೇಶಗಳಲ್ಲಿ ದೀರ್ಘಕಾಲ ನಿಲ್ಲಿಸುವಾಗ ಸೂಕ್ತ ಭದ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಪೊಲೀಸರು ಮನವಿ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಏಪ್ರಿಲ್ ತಿಂಗಳು ಒಂದು ಕಳ್ಳತನ ಕೇಸ್ ರಿಜಿಸ್ಟರ್ ಆಗಿತ್ತು. ಬೇಸಿಕಲಿ ಕಂಪ್ಲೇಂಟ್ ಪ್ರಕಾರ ಅವ್ರದ್ದು ಒಂದು ಸ್ಟೋನ್ ಕ್ವಾರಿ ವರ್ಕ್ಗೋಸ್ಕರ ಒಂದು ಲಾರಿ ವೆಹಿಕಲ್ ಇತ್ತು ಅವ್ರದ್ದು. ಆ ಲಾರಿ ವೆಹಿಕಲ್ಗೆ ಏನಾದರೂ ರಿಪೇರಿ ಬೇಕಿತ್ತು. ಈ ಕಾರಣ ಬಗ್ಗೆ ಅವರು ಚಂಬಲಹಳ್ಳಿ ವಿಲೇಜ್ ಹತ್ರ ಅದನ್ನು ಪಾರ್ಕ್ ಮಾಡಿದ್ದಾರೆ ಯಾವುದೋ ಒಬ್ರದ್ದು ಜಮೀನಲ್ಲಿ. ಆಮೇಲೆ 9th ಏಪ್ರಿಲಿಂದ 14th ಏಪ್ರಿಲ್ವರೆಗೂ ಇವರು ಚೆಕ್ ಮಾಡಿಲ್ಲ. ಆಮೇಲೆ ಇವರು ಯಾವಾಗ ಚೆಕ್ ಮಾಡೋಕ್ಕೆ ಹೋಗಿದ್ದಾರೆ, ಆಮೇಲೆ ಇವ್ರಿಗೆ ಗೊತ್ತಾಯಿತು ಕಿ ಆ ವೆಹಿಕಲ್ದು ಎಲ್ಲ ಟಯರ್ಸ್, ಬ್ಯಾಟ್ರಿ ಮತ್ತು ಆಯಿಲ್ ಬಾಕ್ಸ್ ಕಳ್ಳತನ ಆಗಿದೆ. ಅದನ್ನು ಯಾರು ಓಪನ್ ಮಾಡಿಕೊಂಡು ವೆಹಿಕಲ್ಗೆ ಕಲ್ಲು ಮೇಲೆ ಹಾಕಿ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ಈ ಥರ ಅವರು ಕಂಪ್ಲೇಂಟ್ ಕೊಟ್ಟಿದ್ದು. ಈ ಕೇಸಲ್ಲಿ ಈಗ ನಾವು ಒಂದು ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಈ ಕೇಸ್ದು ನಾವು ಪತ್ತೆ ಮಾಡಿದ್ದೀವಿ. ಈ ಕೇಸಲ್ಲಿ 2 ಜನ ಆರೋಪಿ ನಮಗೆ ಅರೆಸ್ಟ್ ಆಗಿದ್ದಾರೆ. ಒಬ್ಬರು ಆರೋಪಿ ಶಬೀರ್ ಪಾಷಾ, ಅರೌಂಡ್ 33 years ಏಜ್, ಅವ್ರು ಚಿಕ್ಕಬಳ್ಳಾಪುರ ಸಿಟಿ ವಾಸ ಅವ್ರದ್ದು. ಇನ್ನೊಬ್ಬರು ಸೈಯದ್ ಖಾಜಾ ಗೌಸ್, ಅವ್ರದ್ದು ಕೂಡ ಅರೌಂಡ್ 24 years ಏಜ್ ಇದೆ. ಇವರು ಕೂಡ ಚಿಕ್ಕಬಳ್ಳಾಪುರ ಸಿಟಿ ಟೌನ್. ಈ 2 ಜನ ಪಂಚರ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರಿಗೆಲ್ಲ ಅಭ್ಯಾಸ ಇದೆ ಹೇಗೆ ಓಪನ್ ಮಾಡಬೇಕು, ಏನು ಮಾಡಬೇಕು. ಅವರಿಂದ ನಾವು ಒಂದು ಕಾಲೇಜ್ ಗಾಡಿ ರಿಕವರಿ ಮಾಡಿದ್ದೀವಿ. ಆ ಕಾಲೇಜ್ ವೆಹಿಕಲ್ಗೆ ಇವರು ಯೂಸ್ ಮಾಡಿದ್ದಾರೆ ಕಳ್ಳತನ ಮಾಡೋಕ್ಕಾಗಿ.
ಅವರಿಂದ ಏನು ಕಳ್ಳತನ ಆಗಿತ್ತು ಐಟಮ್ಸ್, ಬ್ಯಾಟ್ರಿ ಮತ್ತು ಟೈರ್ಸ್ ಅದು ಕೂಡ ಪತ್ತೆಯಾಗಿದೆ. ಅವರು ಪಂಚರ್ ಶಾಪ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಟೌನಲ್ಲಿ, ಮತ್ತು ಯಂಗ್ ಏಜಲ್ಲಿದೆ. ಬಹುಶಃ ಅವರು ನೋಡಿದಾರೆಗೆ ಸುಮಾರು ದಿನದಿಂದ ಇಲ್ಲಿ ಪಾರ್ಕ್ ಆಗಿದೆ ವೆಹಿಕಲ್, ಯಾರು ನೋಡ್ತಾ ಇಲ್ಲ. ಈ ಕಾರಣ ಬಗ್ಗೆ ಇದನ್ನು ಪ್ಲಾನ್ ಮಾಡಿದ್ದಾರೆ. ಒಟ್ಟಾರೆ ಚೊಮ್ಮನಹಳ್ಳಿ ಕಲ್ಲು ಕ್ವಾರಿ ಬಳಿ ನಿಲ್ಲಿಸಿದ್ದ ಲಾರಿಯ 5 ಟೈರ್ಗಳನ್ನು ಕಳವು ಮಾಡಿದ್ದ ಕಳ್ಳರನ್ನ 2 ತಿಂಗಳ ಸತತ ತನಿಖೆಯ ಬಳಿಕ ಚಿಕ್ಕಬಳ್ಳಾಪುರ ಪೊಲೀಸರು ಬಂಧಿಸಿದ್ದಾರೆ. ವಾಹನಗಳನ್ನು ನಿರ್ಲಕ್ಷ್ಯವಾಗಿ ನಿಲ್ಲಿಸುವ ಮಾಲೀಕರಿಗೆ ಈ ಘಟನೆ ಎಚ್ಚರಿಕೆಯ ಗಂಟೆಯಾಗಿದೆ. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.